ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಸಿಂಗಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಪ್ಲೇಲಿಸ್ಟಲ್ಲಿದೆ, ಒಂದ್ಸಲಿ ವಾಚ್ ಮಾಡ್ಕೊಂಡು ಬನ್ನಿ. ಇವಾಗ ಫಸ್ಟಿಗೆ ನಾನು ಬೇಸಿಕ್ ಫೌಂಡೇಶನ್ ಚೈನ್ನ ಹಾಕ್ತಾಯಿದ್ದೀನಿ. ನನ್ನ ಸ್ಲಿಪ್ ನಾಟ್ ಹಾಕೋದು ಹೆಂಗೆ, ಚೈನ್ ಹಾಕೋದು ಹೆಂಗೆ ಅಂತ ಹೇಳಿದ್ದೀನಿ. ನೋಡಿಲ್ಲ ಅಂತ ಅಂದರೆ ನನ್ನ ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಹಂಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಇವಾಗ ಹಾಫ್ ಡಬಲ್ ಕ್ರೋಶೆ ಹಾಕೋದು ಹೆಂಗೆ ಅಂದರೆ, ಆವಾಗಲೇ ಸಿಂಗಲ್ ಕ್ರೋಶೆ ಹಾಕೋದನ್ನ ತೋರಿಸಿದೆ. ನೆಕ್ಸ್ಟ್ ಹಿಂದೆ ಇರೋದ್ರೊಳಗಡೆ ತಗೊಂಡು ಇದು ಮಾಡಬೇಕು. ಈ ಒಳಗಡೆ ಲಾಸ್ಟ್ ಹಿಂದೆಗಡೆ ಚೈನ್ ಇದೆ ಅದರೊಳಗಡೆ ತಗೊಂಡು ಥ್ರೆಡ್ನ ತಗೊಂಡು ಮತ್ತೆ ಲಾಕ್ ಮಾಡಬೇಕು ಅಂತ ಹೇಳಿದೆ. ಬಟ್ ಇದರಲ್ಲಿ ಹಾಫ್ ಡಬಲ್ ಕ್ರೋಶೆದಲ್ಲಿ ಏನಪ್ಪ ಅಂದರೆ, ನೀವು ಫಸ್ಟಿಗೆ ಥ್ರೆಡ್ನ ತಗೊಂಡು ಏನು ಹಿಂದೆ ಚೈನ್ ಇದೆ ಅದನ್ನು ಬಿಟ್ಟು ಅದ್ರ ಹಿಂದೆ ಚೈನಿಗೆ ಒಳಗಡೆ ಇನ್ಸರ್ಟ್ ಮಾಡಿ ಥ್ರೆಡ್ನ ತಗೊಂಡು, ಇವಾಗ ನೀವು ನೋಡ್ತಿರ್ಬೋದು ನನ್ನ ಕ್ರೋಶೆ ಇದರಲ್ಲಿ 3 ಕಾಣಿಸ್ತಾ ಇದೆ, 3 ಥ್ರೆಡ್ ಕಾಣಿಸ್ತಾ ಇದೆ. ದಾರನ ತಗೊಂಡು 3 ಒಳಗಡೆ ಬರಬೇಕು. ಸಿಂಗಲ್ ಕ್ರೋಶೆದಲ್ಲಿ 2 ಇರುತ್ತೆ, ಹಾಫ್ ಡಬಲ್ ಕ್ರೋಶೆನಲ್ಲಿ 3 ಇರುತ್ತೆ. ಇನ್ನೊಂದು ಸಲ ನೋಡ್ಕೊಳ್ಳಿ. ದಾರನ ತಗೊಂಡು ಇದ್ರೊಳಗಡೆ ಇನ್ಸರ್ಟ್ ಮಾಡಿ ಮತ್ತೆ ದಾರನ ತಗೊಂಡು ಪುಲ್ ಮಾಡಿ 3 ಕಾಣಿಸ್ತಾ ಇದೆ, 3 ಒಳಗಡೆನೂ ದಾರ ಆಚೆ ಬರಬೇಕು. ಇದು ಹಾಫ್ ಡಬಲ್ ಕ್ರೋಶೆ. ಮತ್ತೆ ತೋರಿಸ್ತಾ ಇದ್ದೀನಿ. ದಾರನ ತಗೊಂಡು ಇನ್ಸರ್ಟ್ ಮಾಡಿ ಮತ್ತೆ ದಾರ ಆಚೆ ಬಂದು 3 ಇರುತ್ತೆ, 3 ಒಳಗಡೆನೂ ದಾರ ಏರಿಸ್ಕೋಬೇಕು. ಮತ್ತು ನೋಡಿ, ದಾರನ ತಗೊಂಡು ಒಳಗಡೆ ಹೋಗಿ ಬಂದು 3 ಇರುತ್ತೆ, 3 ಒಳಗಡೆನೂ ಬರಬೇಕು. ಎಗೇನ್ ದಾರ ತಗೊಂಡು ಒಳಗಡೆ ಹೋಗಿ 3 ಒಳಗಡೆನೂ ಬರಬೇಕು. ಇದು ಈ ರೀತಿಯಾಗಿ ಕಾಣುತ್ತೆ. ನಿಮಗೆ ಸಿಂಗಲ್ ಕ್ರೋಶೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ, ನೀವು ನೋಡ್ಬೋದು. ಇದು ಸಿಂಗಲ್ ಕ್ರೋಶೆ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದು. ಈ ರೀತಿಯಾಗಿ ಕಾಣುತ್ತೆ ಸಿಂಗಲ್ ಕ್ರೋಶೆ. ಇದು ಡಬಲ್ ಕ್ರೋಶೆ, ಅದಕ್ಕಿಂತ ಒಂಚೂರು ಡಿಫ್ರೆನ್ಸ್ ಇದೆ ಅಷ್ಟೆ. ನೀವು ಯಾವುದೇ ಒಂದು ಚೈನ್ನ ಕಲಿತು ಫಸ್ಟು ಒಂದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ನೆಕ್ಸ್ಟ್ ಚೈನಿಗೆ ಹೋಗಿ. ಒಂದೇ ಸಲ ನಂಗೆ ಬಂತು ನೆಕ್ಸ್ಟ್ ಕಲ್ತ್ಬಿಡ್ತೀನಿ, ಎಲ್ಲ ಒಂದೇ ದಿವಸ ನೋಡಿ ಕಲ್ತ್ಬಿಡ್ತೀನಿ ಅಂದರೆ ಯಾವುದೂ ಬರಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬರುತ್ತೆ. ಒಂದೇ ದಿನ ಕಲಿತೆ ನಾನು ಅಂತ ಅಂದರೆ ಅದು ಬರಲ್ಲ. ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ, ನೀವು ಎಷ್ಟು ಪರ್ಫೆಕ್ಟ್ ಒಂದೇ ಒಂದು ಚೈನ್ನ ಹಾಕಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದಲ್ವ. ಈಗ ನೋಡಿ, ಹಾಕಿರೋದಾಗಿದೆ, ಲಾಸ್ಟ್ ಒಂದೇ ಒಂದಿದೆ.
ಮೂರೊಳಗಡೆ ಒಂದು ದಾರ ತಗೊಂಡ್ಬಂದರೆ ಇದು ಹಾಫ್ ಡಬಲ್ ಕ್ರೋಶೆ. ಈ ರೀತಿಯಾಗಿ ಕಾಣುತ್ತೆ ನಿಮಗೆ ಹಾಫ್ ಡಬಲ್ ಕ್ರೋಶೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಬಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾಯಿರಿ. ಬೇರೆ ಬೇರೆ ವಿಡಿಯೋಸ್ ಇದೆ, ನೋಡ್ತಾಯಿರಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.